ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಏನಾಗುತ್ತೆ ಎನ್ನುವಂತಹ ಕುತೂಹಲ ಇತ್ತು. ಆ ತೀರ್ಪು ಈಗ ಪ್ರಕಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಹೊರಡಿಸಿದೆ. ವಿನಯ್ ಕುಲಕರ್ಣಿ ಈ ಕೇಸ್ನಲ್ಲಿ ಅಪರಾಧಿ ಅನ್ನುವಂತಹ ತೀರ್ಪನ್ನ ಕೊಟ್ಟಿದೆ. 2016ರಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಅವರನ್ನ ಜಿಮ್ನ ಮುಂಭಾಗದಲ್ಲೇ ಕೊಲೆ ಮಾಡಲಾಗಿರುತ್ತೆ. ಆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಬಂಧನವೂ ಆಗಿರುತ್ತೆ. 2020ರಲ್ಲಿ 21ರಲ್ಲಿ ಅವರು ಜಾಮೀನಿನ ಮೂಲಕ ಹೊರಗಡೆ ಬರ್ತಾರೆ. 25ರಲ್ಲಿ ಆ ಜಾಮೀನು ರದ್ದಾಗಿತ್ತು. ಅದಾದ ನಂತರ ಮತ್ತೆ ಜೈಲಿಗೆ ಹೋಗುವ ಸಿಚುವೇಶನ್ ನಿರ್ಮಾಣ ಆಯಿತು. ಅದಾದಂತಹ ನಂತರದಲ್ಲಿ ಮತ್ತೆ 2025ರಲ್ಲಿ ಕಳೆದ ತಿಂಗಳು ಫೆಬ್ರವರಿನಲ್ಲಿ ಜಾಮೀನಿನ ಮೂಲಕ ವಿನಯ್ ಕುಲಕರ್ಣಿ ಹೊರಗಡೆ ಬಂದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ತೀರ್ಪು ಏನಾಗಿರುತ್ತೆ ಅನ್ನೋದರ ಕುತೂಹಲ ಇತ್ತು. ಈಗ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿರುವಂತಹ ತೀರ್ಪು ಒಟ್ಟು 19 ಮಂದಿಯನ್ನ ದೋಷಿ ಅಂತ ಹೇಳಿ ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಘೋಷಣೆ ಮಾಡಿದೆ, ತೀರ್ಪನ್ನ ಕೊಟ್ಟಿದೆ. ಶಿಕ್ಷೆಯ ಪ್ರಮಾಣವನ್ನ ನಾಳೆ ಪ್ರಕಟ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಲಿದೆ. ಇವತ್ತು ಅಪರಾಧಿನೋ ನಿರಪರಾಧಿನೋ ಇದಷ್ಟೇ ಘೋಷಣೆಯಾಗೋದಿತ್ತು, ತೀರ್ಪು ಪ್ರಕಟವಾಗೋದಿತ್ತು. ಆ ತೀರ್ಪು ಪ್ರಕಟವಾಗಿದೆ. ಕಾಂಗ್ರೆಸ್ನ ನಾಯಕರಾಗಿರುವಂತಹ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂತಹ ಘೋಷಣೆಯನ್ನ, ಅಪರಾಧಿ ಅನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಮಂದಿ ಈ ಪ್ರಕರಣದಲ್ಲಿ ಒಟ್ಟು 21 ಜನ ಆರೋಪಿಗಳಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 21 ಜನರನ್ನ ಆರೋಪಿಗಳು ಅಂತ ಪರಿಗಣಿಸಲಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಸದ್ಯ ಕೋರ್ಟ್ ತೀರ್ಪು ನೀಡಿದ್ದು ಶಾಸಕ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 16 ಮಂದಿಯನ್ನ ದೋಷಿ ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ, ಆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ನಾಳೆ ಪ್ರಕಟ ಮಾಡುವಂತಹ ಕೆಲಸವನ್ನ ಮಾಡಲಿದೆ. 2020ರಲ್ಲಿ ಇದೇ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. 2016ರ ಜೂನ್ 16ನೇ ತಾರೀಕು ಯೋಗೇಶ್ ಗೌಡ ಕೊಲೆ ಪ್ರಕರಣ ನಡೆದಿದ್ದು. ಬಿಜೆಪಿ ಕಾರ್ಯಕರ್ತರಾಗಿದ್ದು ಯೋಗೇಶ್ ಗೌಡ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರೂ ಆಗಿದ್ದು. ಆ ಬಳಿಕ 2019ರಲ್ಲಿ ಸಿಬಿಐ ತನಿಖೆಗೆ ಆವತ್ತಿನ ಸರ್ಕಾರ ಪ್ರಕರಣವನ್ನ ವಹಿಸುತ್ತೆ. ತನಿಖೆ ನಡೆಸಿ 21 ಮಂದಿಯ ಮೇಲೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿತ್ತು. ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖ ಮಾಡಿತ್ತು. 2021ರ ಏಪ್ರಿಲ್ 1ನೇ ತಾರೀಕಿನಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಅಂದ್ರೆ ವಿಚಾರಣೆ ಶುರುವಾಗಿತ್ತು. ಬರೋಬ್ಬರಿ 6 ವರ್ಷಗಳ ಕಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆದಿದೆ. ಸಾಕ್ಷಿಗಳು, ಆರೋಪಿಗಳ ವಿಚಾರಣೆ, ತಾಂತ್ರಿಕ ವರದಿಗಳ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ರಾಜಕೀಯ ವೈಷಮ್ಯದ ಕಾರಣಕ್ಕಾಗಿ ಯೋಗೇಶ್ ಗೌಡನನ್ನ ಕೊಲೆ ಮಾಡಿರುವುದು ವಿಚಾರಣೆಯ ಸಂದರ್ಭದಲ್ಲಿ ಸಾಬೀತಾಗಿದೆ. ಯೋಗೇಶ್ ಗೌಡನನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ರು ಆರೋಪಿಗಳು. ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಅಪರಾಧಿಕ ಒಳಸಂಚಿನ ಆರೋಪ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಇನ್ನು ಈ ಘಟನೆ ನಡೆದಂತಹ ನಂತರದಲ್ಲಿ 4 ವರ್ಷದ ಬಳಿಕ 2020ರಲ್ಲಿ ವಿನಯ್ ಕುಲಕರ್ಣಿಯವರನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಆದ್ರೆ 2021ರಲ್ಲಿ ಸುಪ್ರೀಂ ಕೋರ್ಟ್ ಮೂಲಕ ವಿನಯ್ ಕುಲಕರ್ಣಿ ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬಂದಿದ್ರು. 2025ರ ಜೂನ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗುತ್ತೆ. ಸಾಕ್ಷಿಗಳಿಗೆ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡುತ್ತೆ. ಅದಾದ ಬಳಿಕ ಅರೆಸ್ಟ್ ಮಾಡಿ ಮತ್ತೆ ಸಿಬಿಐ ಜೈಲಿಗೆ ಕಳುಹಿಸಿತ್ತು. ಇದೇ ಫೆಬ್ರವರಿ 27ನೇ ತಾರೀಕು ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ವಿನಯ್ ಕುಲಕರ್ಣಿ ಅವರಿಗೆ ಮಂಜೂರಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಿಂದ ವಿನಯ್ ಕುಲಕರ್ಣಿ ಬಿಡುಗಡೆಯಾಗಿದ್ರು. ಆಗ ವಿನಯ್ ಕುಲಕರ್ಣಿ ಪರವಾಗಿ ಸಿವಿ ನಾಗೇಶ್ ಹಿರಿಯ ವಕೀಲರು ವಾದವನ್ನ ಮಂಡಿಸಿದ್ರು. ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗಿದೆ. ಒಟ್ಟು 21 ಜನ ಆರೋಪಿಗಳಿದ್ರು. ಆ 21 ಜನರಲ್ಲಿ 16 ಜನ ದೋಷಿಗಳು ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಯಾರ್ಯಾರು ದೋಷಿಗಳೆಲ್ಲ ಈ ಪ್ರಕರಣದಲ್ಲಿ?
A20 ಅಂದ್ರೆ 20ನೇ ಆರೋಪಿಯಾಗಿದ್ದಂತಹ ಸೋಮಶೇಖರ್ ನ್ಯಾಮಗೌಡ ಹಾಗೆ 21ನೇ ಆರೋಪಿಯಾಗಿದ್ದಂತಹ ವಾಸುದೇವ್ ಇವರಿಬ್ಬರನ್ನ ಬಿಟ್ಟು ಉಳಿದವರು ದೋಷಿಗಳು ಅಂತೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಅಪರಾಧಿಗಳನ್ನ ಕಸ್ಟಡಿಗೆ ಪಡೆಯುವಂತೆ ಸಿಬಿಐ ಅಧಿಕಾರಿಗಳಿಗೆ ಸೆಷನ್ಸ್ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆಯನ್ನ ಕೂಡ ಕೊಟ್ಟಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯಾಗುತ್ತೆ, ಯಾವ ಅಪರಾಧಿಗೆ ಎಷ್ಟು ವರ್ಷ ಶಿಕ್ಷೆ, ಇದು ನಾಳೆ ಗೊತ್ತಾಗುತ್ತೆ. ಶಿಕ್ಷೆಯ ಪ್ರಮಾಣವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆ ಪ್ರಕಟ ಮಾಡುವಂತಹ ಕೆಲಸವನ್ನ ಮಾಡಲಿದೆ. ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದವರು A1 ಬಸವರಾಜ್, A2 ವಿಕ್ರಮ್, A3 ಕೀರ್ತಿಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ್, A7 ಸಂತೋಷ್, A8 ದಿನೇಶ್ ಎಂ, A9 ಅಶ್ವಥ್, A10 ಸುನಿಲ್ KS ಹಾಗೆ A11 ನಜೀರ್ ಅಹಮದ್, A12 ಶಾನವಾಸ್, A13 ನೂತನ್, A14 ಹರ್ಷಿತ್, A15 ವಿನಯ್ ಕುಲಕರ್ಣಿ, A16 ಚಂದ್ರಶೇಖರ್ ಇಂಡಿ, A17 ಶಿವಾನಂದ ಶ್ರೀಶೈಲ್ ಬಿರಾದಾರ್ ಹಾಗೆ A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶವ ತಿಂಗರೀಕರ್, A20 ವಾಸುದೇವ್ ರಾಮ್ ನೀಲಕೇಣಿ ಹಾಗೆ A21 ಸೋಮಶೇಖರ್ ಬಸಪ್ಪ ನ್ಯಾಮಗೌಡ. ಈ 21 ಜನರ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಈ ಪ್ರಕರಣದಲ್ಲಿ ಸದ್ಯ ಸೋಮಶೇಖರ್ ನ್ಯಾಮಗೌಡ ಹಾಗೆ ವಾಸುದೇವ್ ಇವರಿಬ್ಬರನ್ನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ದೋಷಿಗಳು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಅಪರಾಧಿಕ ಒಳಸಂಚಿನ ಆರೋಪ ಕಾಂಗ್ರೆಸ್ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಕೇಳಿ ಬಂದಿತ್ತು. ಚಾರ್ಜ್ ಶೀಟ್ ನಲ್ಲೂ ಅದು ಉಲ್ಲೇಖ ಆಗಿತ್ತು. ಯೋಗೇಶ್ ಗೌಡನನ್ನ ಹತ್ಯೆ ಮಾಡಿದ್ದು ರಾಜಕೀಯ ವೈಷಮ್ಯಕ್ಕಾಗಿ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿತ್ತು. ಈಗ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟವಾಗಲಿದೆ. ಎರಡು 2016 ಜೂನ್ 16ನೇ ತಾರೀಕು ಯೋಗೇಶ್ ಗೌಡ ಕೊಲೆ ಪ್ರಕರಣ ನಡೆದಿದ್ದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಬರ್ಬರವಾಗಿ ಯೋಗೇಶ್ ಗೌಡನನ್ನ ಹತ್ಯೆ ಮಾಡಲಾಗಿತ್ತು. ಬಿಜೆಪಿಯ ಕಾರ್ಯಕರ್ತರಾಗಿದ್ರು ಯೋಗೇಶ್ ಗೌಡ, ಧಾರವಾಡ ಜಿಲ್ಲಾ ಪಂಚಾಯಿತಿಯ ಸದಸ್ಯರೂ ಆಗಿದ್ರು. ಆ ಬಳಿಕ 2019ರಲ್ಲಿ ಸಿಬಿಐ ತನಿಖೆಗೆ ಆಗಿನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಈ ಪ್ರಕರಣವನ್ನ ವಹಿಸುತ್ತೆ. ಆರಂಭದಿಂದಾನು ಈ ಕೃತ್ಯ ನಡೆದಂಥ ಆರಂಭದಿಂದಾನು ರಾಜಕೀಯ ವೈಷಮ್ಯದ ಕಾರಣಕ್ಕಾಗಿ ಈ ಕೊಲೆ ನಡೆದಿರಬಹುದು ಅನ್ನುವಂಥ ಅನುಮಾನಗಳು ಮೂಡಿದ್ದು. ಹಾಗಾಗಿ ಆಗ ಐಪಿಸಿ ಸೆಕ್ಷನ್ 143, 147, 148, 120B, 302, 201 ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಸಿಬಿಐ ತನಿಖೆಯನ್ನ ಮಾಡಿ ಬರೋಬ್ಬರಿ 21 ಮಂದಿಯ ವಿರುದ್ಧ, ವಿನಯ್ ಕುಲಕರ್ಣಿ ಸೇರಿದಂತೆ 21 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುತ್ತೆ. ಕೊಲೆ ಪ್ರಕರಣ ಸಂಬಂಧ ಒಟ್ಟು 113 ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸಿಬಿಐ ಅಧಿಕಾರಿಗಳು ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಪ್ರಕರಣದ ಟ್ರಯಲ್ ಆರಂಭ ಆಗಿದ್ಯಾವಾಗ? ಕೊಲೆ ನಡೆದಿದ್ದು 2016ರಲ್ಲಿ, ಸಿಬಿಐಗೆ ಹಸ್ತಾಂತರ ಆಗಿದ್ದು 2019ರಲ್ಲಿ. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಪ್ರಕರಣದ ವಿಚಾರಣೆ ಆರಂಭ ಆಗಿದ್ದು 2021ರ ಏಪ್ರಿಲ್ 1ನೇ ತಾರೀಕು. ಬರೋಬ್ಬರಿ 6 ವರ್ಷಗಳ ಕಾಲ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸುತ್ತೆ. ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸುತ್ತೆ, ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸುತ್ತೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್, ತಾಂತ್ರಿಕ ವರದಿ ಎಲ್ಲ ಏನಿದೆ ಅದೆಲ್ಲವನ್ನ ಕೋರ್ಟ್ ಪರಿಶೀಲನೆಯನ್ನ ಮಾಡುತ್ತೆ. ಈ ರೀತಿ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿದಾಗ ವಿಚಾರಣೆಯ ಸಂದರ್ಭದಲ್ಲಿ ಯೋಗೇಶ್ ಗೌಡನನ್ನ ಕೊಲೆ ಮಾಡಿರೋದು ರಾಜಕೀಯ ವೈಷಮ್ಯದ ಕಾರಣಕ್ಕಾಗಿ ಅನ್ನೋದು ಬೆಳಕಿಗೆ ಬರುತ್ತೆ. ಯೋಗೇಶ್ ಗೌಡ್ರನ್ನ ಗುಂಡಿಕ್ಕಿ ಹತ್ಯೆ ಮಾಡುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಕೇಳಿ ಬಂದಿದ್ದಂತಹ ಆರೋಪ ಅಪರಾಧಿಕ ಒಳಸಂಚಿನ ಆರೋಪ. ಶಾಸಕ ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಸಂಚನ್ನ ರೂಪಿಸಿದ್ರು, ಷಡ್ಯಂತ್ರದ ಭಾಗವಾಗಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದಾದಂತಹ ನಂತರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳಾಗಿತ್ತು. ವಿನಯ್ ಕುಲಕರ್ಣಿ ಅವರ ಬಂಧನ, ಜಾಮೀನು ಆ ಕ್ರೊನಾಲಜಿಯನ್ನ ನೋಡೋದಾದ್ರೆ 2020ರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಬೆಳಕಿಗೆ ಬಂದಂತಹ ನಂತರದಲ್ಲಿ ಸಿಬಿಐಗೆ ಪ್ರಕರಣ ಹಸ್ತಾಂತರ ಆದಂತಹ ನಂತರದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ
2021ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನನ್ನ ಪಡೆದು ಬಿಡುಗಡೆಯಾಗುವಲ್ಲಿ ವಿನಯ್ ಕುಲಕರ್ಣಿ ಅವರು ಸಕ್ಸಸ್ ಆಗಿದ್ರು. ಅದಾದ ನಂತರದಲ್ಲಿ 2025ರ ಜೂನ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಯಾಕೆ ಅಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ನೀಡಿದ್ದಂತಹ ಜಾಮೀನನ್ನ ರದ್ದು ಮಾಡಿತ್ತು. ಅದಾದ ಬಳಿಕ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನ ಸಿಬಿಐ ಮಾಡಿತ್ತು. ಆದ್ರೆ ಕಳೆದ ಫೆಬ್ರವರಿ 27ನೇ ತಾರೀಕು ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ರು ಮಾಜಿ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು. ಪರಪ್ಪನಾಗ್ರಹಾರ ಜೈಲಿನಿಂದ ವಿನಯ್ ಕುಲಕರ್ಣಿ ಅವರು ಬಿಡುಗಡೆಯಾಗಿದ್ರು. ಆದ್ರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಯಾರ್ಯಾರು ಅಪರಾಧಿಗಳು? A2, A16, A18 ಹಾಗೆ A19 ಇವರನ್ನ ಅಪರಾಧಿಗಳು ಅಂತ ಹೇಳಿ ಪರಿಗಣಿಸಿದೆ. ಜೊತೆಗೆ CRPC 302, 120B ಹಾಗೆ 201, 148, 149 ಈ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿಗಳನ್ನ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ತೀರ್ಪು ಕೊಡುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು ಯಾವಾಗ? ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟವಾಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪರಾಧಿಗಳನ್ನ ಕಸ್ಟಡಿಗೆ ಪಡೆಯುವಂತೆ ಸಿಬಿಐ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 17 ಮಂದಿ ದೋಷಿ ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡಲಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊಲೆಗೀಡಾಗಿದ್ದಂತಹ ಯೋಗೇಶ್ ಗೌಡ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಇಷ್ಟಕ್ಕೂ ಯೋಗೇಶ್ ಗೌಡನನ್ನ ಕೊಲೆ ಮಾಡಿದ್ಯಾಕಾಗಿ? ವಿಚಾರಣೆಯ ಸಂದರ್ಭದಲ್ಲಿ ತಿಳಿದು ಬಂದಂತಹ ಮಾಹಿತಿಗಳು ಏನೇನು? ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಟ್ಟವನ್ನ ಏರೋಕೆ ವಿನಯ್ ಕುಲಕರ್ಣಿ ಕಾರಣರಾಗಿದ್ರು. ಒಪ್ಪಂದದಂತೆ 1 ವರ್ಷದ ಬಳಿಕ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡಬೇಕಾಗಿತ್ತು. ಆದ್ರೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದಿದ್ದು ವಿನಯ್ ಕುಲಕರ್ಣಿ ಅವರ ಸಿಟ್ಟಿಗೆ ಕಾರಣ ಆಗಿತ್ತು ಅನ್ನೋದು ತಿಳಿದು ಬಂದಂತಹ ಮಾಹಿತಿ. ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಸ್ಥಾನಕ್ಕೆ ಯೋಗೇಶ್ ಗೌಡ ನಿಂತಾಗ ಎಲೆಕ್ಷನ್ ನಡೀಬೇಕಾಗಿದ್ದಂತಹ ದಿನವೇ ಅವರನ್ನ ಬಂಧನ ಮಾಡಲಾಗಿತ್ತು. PSI ಮೇಲೆ ಹಲ್ಲೆ ಎಸಗಿದ ಆರೋಪದಡಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಹೀಗಿದ್ರೂ ಜೈಲಿನಲ್ಲಿದ್ದಾಗಲೇ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಯೋಗೇಶ್ ಗೌಡ ಗೆಲ್ತಾರೆ. ಇದು ರಾಜಕೀಯ ದ್ವೇಷಕ್ಕೆ ಕಾರಣ ಆಗಿತ್ತು. ಚುನಾವಣೆಯಲ್ಲಿ ಗೆದ್ದು ಬಂದಂತಹ ನಂತರದಲ್ಲಿ 2016ರ ಏಪ್ರಿಲ್ನಲ್ಲಿ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿದ್ದಂತಹ ವಿನಯ್ ಕುಲಕರ್ಣಿ ಅವರ ಜೊತೆಗೆ ಯೋಗೇಶ್ ಗೌಡನಿಗೆ ಮಾತಿನ ಚಕಮಕಿ ನಡೆದಿತ್ತು. ಇದು ವಿನಯ್ ಕುಲಕರ್ಣಿ ಅವರನ್ನ ಕೆರಳಿಸಿದ್ರಿಂದ ಇಬ್ಬರ ಮಧ್ಯೆ ಮತ್ತಷ್ಟು ವೈಮನಸ್ಸಿಗೆ ಈ ಘಟನೆ ಕಾರಣ ಆಗ್ಬಿಡುತ್ತೆ. ಅದಾದಂತಹ ನಂತರದಲ್ಲಿ ಯೋಗೇಶ್ ಗೌಡ ಧಾರವಾಡದ ಸಪ್ತಾಪುರದ ಉದಯ್ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ದಾಳಿ ಮಾಡುವಂತಹ ದುಷ್ಕರ್ಮಿಗಳ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯೋಗೇಶ್ ಗೌಡನನ್ನ ಕೊಲೆ ಮಾಡಿತ್ತು. ರಾಜಕೀಯ ದ್ವೇಷದಿಂದಾನೇ ಈ ಕೊಲೆ ನಡೆದಿದೆ ಅಂತ ಹೇಳಿ ಆಗ್ಲೇ ಬಿಜೆಪಿ ಆರೋಪ ಮಾಡಿತ್ತು. ಪೊಲೀಸರು ಕೂಡ FIR ನಲ್ಲಿ ಜಮೀನು ವಿವಾದದಿಂದ ಕೊಲೆ ನಡೆದಿದೆ ಅಂತ ಹೇಳಿ ದಾಖಲು ಮಾಡಿದ್ರು. ಹೆಚ್ಚಿನ ತನಿಖೆ ನಡೆಸೋಕೆ ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ಬಿಜೆಪಿಯ ನಾಯಕರು ಆಗಿನ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರ ಮೇಲೆ ಒತ್ತಡವನ್ನ ಹೇರಿದ್ರು. ಅದಾದ ಬಳಿಕ 2019ರಲ್ಲಿ BSY ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದಂತಹ ನಂತರದಲ್ಲಿ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ತನಿಖೆ ಆರಂಭ ಮಾಡಿದಂತಹ ಸಿಬಿಐ 21 ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುತ್ತೆ. ಆ ಚಾರ್ಜ್ ಶೀಟ್ ನ ಅನ್ವಯ ವಿನಯ್ ಕುಲಕರ್ಣಿ ಅವರನ್ನ ಈ ಪ್ರಕರಣದಲ್ಲಿ 15ನೇ ಆರೋಪಿಯನ್ನಾಗಿ ಮಾಡಲಾಗಿರುತ್ತೆ.
ಕೊಲೆಯ ಸಾಕ್ಷಿಯನ್ನ ನಾಶ ಮಾಡೋಕೆ ವಿನಯ್ ಕುಲಕರ್ಣಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ರು ಅಂತ ಹೇಳಿ ಸಿಬಿಐ ತನ್ನ ತನಿಖೆಯಲ್ಲಿ ಹೇಳಿತ್ತು. ಹೀಗಾಗಿ ವಿನಯ್ ಕುಲಕರ್ಣಿ ಅವರನ್ನ 2020ರಲ್ಲಿ ಬಂಧನ ಮಾಡಲಾಗುತ್ತೆ. ಅದಾದಂತಹ ನಂತರದಲ್ಲಿ 21ರಲ್ಲಿ ಅವರು ಜಾಮೀನನ್ನ ಪಡ್ಕೊಳ್ತಾರೆ. ಅದಾದ ಬಳಿಕ 2025ರಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಜಾಮೀನು ರದ್ದಾಗಿತ್ತು. ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದ್ದಂತಹ ಸರ್, ಇದೊಂದು ನಾನು ಈಗಲೇ ಬೆಳಗ್ಗೆನೆ ಹೇಳಿದ್ದೆ, ಈ ಒಂದು ಹೋರಾಟದಲ್ಲಿ ನಾವು ಗೆಲ್ತೇವೆ. ಇದು ಯಾರ್ಯಾರೋ ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು, ಹತ್ತಿಕ್ಕುವಂತ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನ ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವ್ರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಅವರ ಮೇಲೆ ಇದ್ದಂತ ಆರೋಪಗಳು ಸಾಕ್ಷಿಗಳು ಸಿಕ್ಕಿತ್ತು ಸರ್, ಬಹಳಷ್ಟು ಸಾಕ್ಷಿಗಳಿದಾವೆ. ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರು ಆರೋಪಿ, ಅವರು ಅಪರಾಧಿಗಳು ಹೌದೋ ಅಲ್ಲೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವರೆಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ ಇಷ್ಟ ಬಯಸ್ತೇನೆ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ ಬೆಂಬಲ ನೀಡಿದ್ರು ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು, ಇದರಲ್ಲಿ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೆ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಇಬ್ಬರನ್ನ ನಿರಪರಾಧಿಗಳಂತ ಯಾವ ಮಾನದಂಡ ಮೇಲೆ ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದ್ದೀರಿ. ಸಾಕ್ಷಿಗಳ ಮೇಲೆ ಯಾವ ತರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡಬಹುದು ವಿನಯ್ ಕುಲಕರ್ಣಿ ಅವರು, ಅವರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದ್ರು, ಮತ್ತೆ ಬೇಲ್ ತಗೊಂಡು ವಾಪಸ್ ಬಂದ್ರು. ತಮ್ಮ ಮಾಧ್ಯಮಗಳಲ್ಲಿ ಎಲ್ಲ ತೋರಿಸಿದ್ದೀರಿ. ಸೊ ಇದರಲ್ಲಿ ಎಲ್ಲಾ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಸರ್, ಆ ಭರವಸೆ ಇದ್ದಿದ್ದರಿಂದಲೇ ನಾವು ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. ಸಿಬಿಐದವರು, ವಿಶೇಷವಾಗಿ ಸಿಬಿಐ ತನಿಖಾ ತಂಡ ಏನಿತ್ತು, ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ
ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ ಐಒ ಅವರು ಬಹಳ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಕೋರ್ಟ್ ಅಲ್ಲಿ ಅವಾಗಿನ ಎಸ್ಪಿಪಿ ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದನಂತರ ಬಂದಂತಹ ಸಿಬಿಐ ವಕೀಲರು ಕೂಡ ಹೇಮಾ ಮೇಡಮ್ ರವರು ಮತ್ತು ಅವರ ತಂಡ ಬಾಲಾಜಿ ಅವರು ಬಹಳ ಚೆನ್ನಾಗಿ ಈ ಪ್ರಕರಣವನ್ನು ಕೋರ್ಟ್ ಅಲ್ಲಿ ಮಂಡಿಸುವ ಮೂಲಕ ಇವತ್ತು ನಮ್ಗೆ ಗೆಲುವು ತಂದುಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ವಿ, ಇದರಲ್ಲಿ ಶ್ರೀಮತಿ ತುಂಗಮ್ಮ ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ಳದಂಗೆ, ಇಲ್ಲಿವರೆಗೂ 9.5 ವರ್ಷದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತುಕೊಂಡು ವಾದ ಮಾಡಿದಂತಹ ಶ್ರೀ ದೀಪಕ್ ಶೆಟ್ಟರು ಕೂಡ, ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದರಲ್ಲಿ ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರು ಕೂಡ. ತಮ್ಮ ಮೂಲಕ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳಬೇಕು. ತುಂಬಾ ಬೆದರಿಕೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದ್ದೇವೆ. ಈ ಗೆಲುವು ನಂದಲ್ಲ, ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತೇನೆ. ಸರ್, ಈ ಕೇಸಿಂದ ಕಾನೂನು ಮೇಲೆ ನಂಬಿಕೆ ಬಂದಿದೆ. ಸೊ ನೀವು ಕಾನೂನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇರೋದು ಕಾನೂನಿನ ಮೇಲೆ, ಎಲ್ಲಾ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದಲೇ ಈ ದೇಶ ನಡೀತಾ ಇರೋದು. ಈ ದೇಶ ಸಂವಿಧಾನದಿಂದ ನಡೀತಾ ಇದೆ. ಇದು ನಾನು ಅವಾಗ ಹೇಳಿದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಂತವರು ಅಂತಹ ಏನು ಮನಸ್ಥಿತಿಯನ್ನು, ರಾಜರ ಮನಸ್ಥಿತಿಯನ್ನು ಹೊಂದಿದಾರಲ್ಲ, ಅವರೆಲ್ಲರಿಗೂ ಕೂಡ ಇದೊಂದು ಪಾಠ. ಯಾವ ಪೊಲೀಸ್ ಅಧಿಕಾರಿಗಳು ಇವು ರಾಜಕಾರಣಿಗಳ ಮಾತು ಕೇಳಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಈ ಪ್ರಕರಣ ಅಂತ ಹೇಳಕ್ ಬಯಸ್ತೀನಿ. ಸರ್, ಇವತ್ತು ನನ್ನ ಜೊತೆ ಇಲ್ಲ. ಅವರ ತಾಯಿಯವರು ಸುಮಾರು 8 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಹೋರಾಟಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಏನೇನೋ ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಗುರುನಾಥ ಗೌಡರ ಮೂಲಕ ಸಲ್ಲಿಸ್ತಾ ಇದ್ರು. ಅವರು ಯೋಗೇಶ್ ಗೌಡರ ಆತ್ಮಕ್ಕೂ ಅವರ ತಾಯಿಯವರ ಆತ್ಮಕ್ಕೂ ಇವತ್ತು ಅವರಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತ ನಾನು ಸರ್. ಅದು ಬಿಡಿ, ಫ್ಯಾಮಿಲಿ ಜಗಳ ಯಾರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ಯಾಮಿಲಿಯಲ್ಲೋ ಬಿಡಿ ಸರ್. ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್. ರಕ್ತ ಸಂಬಂಧ ಇವತ್ತೆಲ್ಲ ನಾಳೆ ಕೂಡ್ತಾರೆ ಅವರೆಲ್ಲ. ಅದೇನು ದೊಡ್ಡ ವಿಷಯ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.